ಹರಿ ಓಂ ಗುರುಭ್ಯೋ ನಮಃ. ಎಲ್ಲ ಆತ್ಮೀಯರಿಗೂ ನಮಸ್ಕಾರ. ಈಗ ನಾವು 2024ನೇ ವರ್ಷ ಜುಲೈ ತಿಂಗಳಲ್ಲಿ ಸಿಂಹ ರಾಶಿಯವರೆಗೆ ಈ ಒಂದು ತಿಂಗಳಲ್ಲಿ 9 ಗ್ರಹಗಳು ಯಾವ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ, ಯಾವ ದಿನಾಂಕಕ್ಕೆ ಬದಲಾಗ್ತಾ ಇದ್ದಾರೆ, ಆ ಬದಲಾಗ್ತಾ ಇರ್ತಕ್ಕಂತಹ ಗ್ರಹಗಳ ರಾಶಿ ಯಾವುದು, ಯಾವ ರಾಶಿಯಿಂದ ಯಾವ ರಾಶಿಗೆ ಸಂಚಾರ ಮಾಡ್ತಾರೆ, ಅದರಿಂದ ಸಿಂಹ ರಾಶಿಯವರಿಗೆ ಏನೆಲ್ಲ ಪ್ರತಿಫಲಗಳಿದೆ ಅನ್ನುವಂತಹದನ್ನು ನೋಡೋಣ. ಮುಖ್ಯವಾಗಿ ಎಲ್ಲ ಸ್ನೇಹಿತರಿಗೆ, ಬಂಧುಗಳಿಗೆ ನಮ್ಮ ಚಾನಲ್ ಇಷ್ಟ ಆಗಿದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ನಮ್ಮ ವಿಡಿಯೋಸ್ ಇಷ್ಟ ಆಗಿದ್ದಲ್ಲಿ ಲೈಕ್ ಕೊಡಿ. ನಮ್ಮ ವಿಡಿಯೋಸಿಂದ ಏನಾದರೂ ವಿಷಯ ತಿಳ್ಕೊತಾ ಇದ್ದೀವಿ ಅನ್ನುವಂಥದ್ದಿದ್ರೆ ನಿಮ್ಮ ಸ್ನೇಹಿತರಿಗೆ, ಬಂಧು ಮಿತ್ರರಿಗೆ ಶೇರ್ ಮಾಡಿ ಪ್ರಾರ್ಥನೆ ಮಾಡ್ತಾ, ಪ್ರತಿ ಭಾನುವಾರ 10 ಗಂಟೆಯಿಂದ 12 ಗಂಟೆವರೆಗೂ ನಮ್ಮ ಒಂದು ವಿಡಿಯೋಸಲ್ಲಿ ಡಿಸ್ಪ್ಲೇ ಆಗ್ತಾ ಇರ್ತಕ್ಕಂಥ ಫೋನ್ ನಂಬರ್ 9449309881 ಈ ನಂಬರ್ಗೆ ಕರೆ ಮುಖಾಂತರ ನೇರವಾದಂತಹ ಉತ್ತರನ ನೀವು ಪಡೆಯಬಹುದು. ನೀವು ಜ್ಯೋತಿಷ್ಯ ಮತ್ತು ವಾಸ್ತು ವಿಚಾರಕ್ಕೆ, ಜಾತಕ ವಿಚಾರ, ಈ ವಿಚಾರಗಳಿಗೆ ಸಂಬಂಧಿಸಿದಂತೆ ನೀವು ಆ ಒಂದು ನಂಬರ್ಗೆ ಮುಂಚೆನೆ ವಾಟ್ಸಪ್ ಮುಖಾಂತರ ನಿಮ್ಮ ಜನ್ಮ ದಿನಾಂಕ, ಜನ್ಮ ಸಮಯ, ಜನ್ಮಸ್ಥಳ, ನಿಮ್ಮ ಹೆಸರಿನ ಮುಖಾಂತರ ಕಳಿಸಿ ನಾವು ಕುಂಡಲಿ ಎಲ್ಲ ನೋಡಿಟ್ಟು ಆ ಒಂದು ಸಮಯದಲ್ಲಿ ನೇರವಾದಂಥ ಉತ್ತರನ ಕೊಡುವಂಥ ಪ್ರಯತ್ನ ಮಾಡ್ತೀನಿ. ಬಹಳಷ್ಟು ಜನ ಫೋನ್ ನಂಬರ್ ನೋಡಿ ಕಾಲ್ ಮಾಡ್ತಾ ಇರ್ತಾರೆ. ಯಾವಾಗಂದ್ರೆ ಆವಾಗ ಅಪಾಯಿಂಟ್ಮೆಂಟ್ ಕೇಳ್ತಾರೆ. ಅವರು ನಮ್ಮ ಕಚೇರಿಗೆ ಹತ್ರ ಬಂದಾಗ, ಇಲ್ಲ ಬೆಂಗಳೂರಿಗೆ ಬಂದಿದ್ದೀವಿ ಅಂತ ಅಂದಾಗ ಫೋನ್ ಬರುತ್ತೆ, ನಾವು ಮೀಟ್ ಆಗಬೇಕು, ಭೇಟಿ ಆಗಬೇಕು ಅಂತ. ಆದರೆ ನಿಮ್ಮ ಸಮಯಕ್ಕೆ ನಾನು ಪ್ರತಿ ಸಾರಿ ಸಿಗೋದಕ್ಕೆ ಆಗಲ್ಲ. ಪ್ರತಿಯೊಬ್ಬರಿಗೂ ಸಿಗ್ತೀನಿ ಅಂತೇಳಿ 1 hour ನಾನು ಸಿಕ್ಕಿದಾಗ ನನ್ನ ದಿನ ಎಲ್ಲ ವೇಸ್ಟ್ ಆಗುತ್ತೆ. ಯಾಕಂದರೆ ಬೇರೆ ಎಲ್ಲ ಕಡೆ ನಾನು ಅಪಾಯಿಂಟ್ಮೆಂಟ್ಸ್ ಇರುತ್ತೆ. ದೂರ ದೂರ ಆಂಧ್ರಾಗೆ ಹೋಗಿ ಬರುವಂತಹದ್ದು, ಬೆಂಗಳೂರಲ್ಲೇ ಬೇರೆ ಸ್ಥಳಗಳಿಗೆ ಹೋಗಿ ಬರುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ಸಮಯ ಕೊಡೋಕ್ಕಾಗಲ್ಲ. ಸೊ ನೀವು ಬುಕ್ಕಿಂಗ್ ಅಂತೇಳಿ ಇರುತ್ತೆ. ಅಂದರೆ ನೀವು ಫೋನ್ ಮಾಡಿದ್ಮೇಲೆ ಆ ಒಂದು ಫೋನ್ ರಿಜಿಸ್ಟರ್ ಆಗುತ್ತೆ. ಮತ್ತು ನಾವು ಹೇಳಿರ್ತಕ್ಕಂತಹ ದಿನಾಂಕದಲ್ಲಿ ನೀವು ಬರ್ಬೋದು. ಆ ದಿನಾಂಕ ಕೂಡ ಆಗಿಲ್ಲ ಅಂದರೆ ಮತ್ತೊಂದು ದಿನಾಂಕ ಸಿಗತ್ತೆ. ಹಾಗೆ ಇನ್ನೊಂದು ದಿವಸ ಆದರೂ ಕೂಡ ಅವಕಾಶ ಕೊಡ್ತೀವಿ. ಹಾಗಾಗಿ ಸಮಯಕ್ಕೆ ನೀವು ಸ್ಪಂದಿಸಬೇಕಾಗಿರುತ್ತೆ. ಯಾಕೆಂದರೆ ಕೆಲವರು ಬೇಜಾರು ಮಾಡ್ಕೊಳ್ಳೋರು ಇರ್ತಾರೆ. ಸೊ ಸ್ವಾಮಿಗಳು ಸ್ಟ್ಯಾಂಡರ್ಡ್ ಆಗಿಬಿಡ್ತಾ ಇದ್ದಾರೆ, ಫೋನೇ ತೆಗಿಯಲ್ಲ, ಫೋನೇ ರಿಸೀವ್ ಮಾಡಲ್ಲ ಅನ್ನೋದೆಲ್ಲ ಕೇಳ್ತಾರೆ. ಸೊ ಅದೊಂಥರ ಬೇಜಾರಾಗುತ್ತೆ, ನೋವಾಗುತ್ತೆ. ಅಂದರೆ ನಮ್ಗೆ ಅಷ್ಟೇ ಪ್ರೀತಿ ಇರುತ್ತೆ, ನೀವು ನಮ್ಮನ್ನು ಅಷ್ಟು ಹಚ್ಕೊಂಡು ಫೋನ್ ಅಷ್ಟು ಸಾರಿ ಮಾಡ್ತೀರಾ ಅಂದರೆ. ಅಂದರೆ ನಿಮ್ಮ ಸಮಸ್ಯೆಗೋಸ್ಕರ ನೀವು ಕೇಳ್ತಾ ಇರ್ತೀರಾ. ಅದಕ್ಕೂ ನನಗೂ ಸಮಯ ಕೊಟ್ಟರೆ ನಾನು ಪರಿಪೂರ್ಣವಾದಂತಹ ಮಾಹಿತಿ ನಿಮ್ಮ ಜಾತಕ ಕುಂಡಲಿಯನ್ನು ನೋಡಿ ವಿಶ್ಲೇಷಣೆ ಮಾಡ್ಬೋದು. ಹಾಗಾಗಿ ಫೋನ್ ಮಾಡಿದಾಗ ಸ್ವಲ್ಪ ಅಪಾಯಿಂಟ್ಮೆಂಟನ್ನು ನೀವು ಬುಕ್ಕಿಂಗ್ ಮಾಡ್ಕೊಳ್ಳಿ. ಸೊ ಹಾಗಾಗಿ ಯಾಕೆಂದರೆ ಬುಕ್ಕಿಂಗ್ ಅಂದರೆ ಫ್ರೀ ಆಫ್ ಕಾಸ್ಟ್ ಇರುತ್ತೆ. ಸೊ ಹಾಗಾಗಿ ನೀವು ಬುಕ್ಕಿಂಗ್ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ಸೊ ಕನ್ಫರ್ಮ್ ಮಾಡ್ಕೊಳ್ಳಿ. ಮತ್ತು ನಾವು ಸಮಯ ಕೊಟ್ಟಾಗ ಆನ್ಲೈನಲ್ಲಿ ಆಗಿರ್ಬೋದು, ಆಫ್ಲೈನಲ್ಲಿ ಅಂದರೆ ನೇರವಾಗಿ ಆಗಿರ್ಬೋದು, ನಾನು ನಿಮಗೆ ಸಿಗುವಂಥ ಪ್ರಯತ್ನ ಮಾಡ್ತೀನಿ. ಇಲ್ಲ ಆನ್ಲೈನ್ ಅಂದರೆ ವಿಡಿಯೋ ಕಾಲ್ ಮುಖಾಂತರ ನಾನು ನಿಮಗೆ ನೇರವಾಗಿ ನಾನೇ ಕಾಲ್ ಮಾಡ್ತೀನಿ. ಸೊ ಒಂದು ಸಮಯ ನೋಡಿಕೊಂಡು ಆ ಸಮಯದಲ್ಲಿ ನಿಮ್ಮ ಒಂದು ಸಮಸ್ಯೆಗೆ ನಾನು ಸ್ಪಂದಿಸುವಂಥ ಪ್ರಯತ್ನ ಮಾಡ್ತೀನಿ. ಈಗ ಸಿಂಹರಾಶಿಯವರಿಗೆ ಹೆಂಗಿದೆ ಅಂತ ನಾವು ತಿಳ್ಕೊತಾ ಇದ್ದೀವಿ. ನೋಡಿ, ಸಿಂಹರಾಶಿಯವರಿಗೆ ಪ್ರಾರಂಭದಲ್ಲೇ ತುಂಬ ಒಳ್ಳೆಯ ರೀತಿಯ ಪ್ರತಿಫಲ ನೋಡಿ. ಸೊ ಶುಕ್ರ ಮತ್ತು ಸೂರ್ಯ ಮಿಥುನ ರಾಶಿಯಲ್ಲಿ ಸಂಚಾರ, ಹಾಗಾಗಿ ಲಾಭದಾಯಕವಂತ ಪ್ರತಿಫಲ ಇರುತ್ತೆ. ಆದಾಯಗಳು ಬರುವಂತಹ ಸಮಯ, ಒಳ್ಳೆ ಕೆಲಸ ಕಾರ್ಯಗಳಿಂದ ಆದಾಯ ಲಭಿಸುವಂತಹದ್ದು. ಹಾಗಾಗಿ ಶುಭದಾಯಕವಾದಂಥ ಫಲ ಕೊಡುತ್ತೆ. ಯಾವುದೇ ಒಂದು ಕೆಲಸ ಕಾರ್ಯ ಮಾಡಿದ್ರು ಕೂಡ ಅದರಲ್ಲಿ ನಿಮಗೆ ಲಾಭ ಬರುತ್ತೆ. ಆ ರೀತಿ ಒಂದು ಪ್ರಾರಂಭದಲ್ಲೇ ಸಿಗತ್ತೆ. ಸೊ ಸೂರ್ಯ 16ನೇ ತಾರೀಕುವರೆಗೂ ಕೂಡ ಮಿಥುನ ರಾಶಿಯಲ್ಲಿದ್ದು ಆ ನಂತರ ಕಟಕ ರಾಶಿಗೆ ಬರ್ತಾನೆ. ಕಟಕ ರಾಶಿಗೆ ಬಂದ ನಂತರ ಸ್ವಲ್ಪ ಕೆಲಸ ಕಾರ್ಯಗಳು ಸ್ಲೋ ಆಗುತ್ತೆ, ನಿಧಾನ ಆಗುತ್ತೆ, ಲೇಟ್ ಆಗುತ್ತೆ, ಸ್ವಲ್ಪ ಟೆನ್ಷನ್ ಕೊಡುವ ಸ್ಥಿತಿ ಬರುತ್ತೆ. ಹಾಗಾಗಿ 16ಕ್ಕೆ ಮುಂಚೆ ನಿಮ್ಮ ಪ್ರಯತ್ನಗಳೆಲ್ಲ ಮುಗಿಸ್ಕೊಳ್ಳಿ, ಒಳ್ಳೆಯದಿರುತ್ತೆ. ಸೊ ಶುಕ್ರ ಕೂಡ ನಿಮಗೆ ಲಾಭ ಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದ 6ನೇ ತಾರೀಕುವರೆಗೂ ಒಳ್ಳೆಯ ರೀತಿ ಲಾಭಗಳು ಬರುತ್ತೆ. ಆ ನಂತರ ವೈಭಾಗಕ್ಕೆ ಹೋಗೋದ್ರಿಂದ ಸ್ವಲ್ಪ ಇನ್ವೆಸ್ಟ್ಮೆಂಟ್ಸ್ ಅಂದರೆ ನಿಮ್ಮ ಮನಸ್ಸು ಇದಕ್ಕೆ ಖರ್ಚು ಮಾಡೋ, ಇದು ತಗೋ ಅಂತೇಳಿ ಹೇಳುತ್ತೆ. ಆ ರೀತಿ ಅಂದರೆ ನೀವೆಲ್ಲ ಓಡಾಡ್ತಾ ಇರ್ತೀರ, ಅಲ್ಲಿ ನಿಮ್ಗೆ ಗೋಚಾರ ಆಗೋದೆ ಖರ್ಚು ಮಾಡುವಂತಹದ್ದು, ಅಂಥದ್ದಕ್ಕೆ ಖರ್ಚು ಮಾಡುವಂತಹ ಸ್ಥಿತಿಯಲ್ಲಿ ಬರುತ್ತೆ. ಇನ್ನು ಒಂದು ದುಡ್ಡು ಕಾಸು ವ್ಯವಹಾರ ವಿಚಾರಗಳಲ್ಲಿ, ಬಿಸ್ನೆಸ್ಸಲ್ಲಿ ಹೆಚ್ಚಾಗಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗಬೇಡಿ, ತೊಡಗಿಸೋಕ್ಕೆ ಹೋಗಬೇಡಿ. ಯಾಕೆಂದರೆ ಸೊ ಕಮಿಟ್ಮೆಂಟ್ ಲಾಕ್ ಆಗಿಬಿಡ್ತೀರಾ. ಯಾವುದೋ ಒಂದು ಅಗ್ರಿಮೆಂಟ್ಗೆ ಸೈನ್ ಮಾಡ್ತೀರಾ, ಒಂದು ಪ್ರಾಪರ್ಟಿ ಇಶ್ಯೂ ಇರುತ್ತೆ, ಅದು ಯಾವುದೋ ಒಂದು ವ್ಯಾಜ್ಯ ಇರುತ್ತೆ,
ಕೇಸು ಕೋರ್ಟು ಗಲಾಟೆಗಳಲ್ಲಿರುತ್ತೆ. ಅಂತಹ ಸ್ಥಿತಿಯಲ್ಲಿರ್ತಕ್ಕಂಥವು ಬರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ತುಂಬ ಗಮನವಿಟ್ಟು ನೋಡೋದು ಉತ್ತಮ. ನಮ್ಮ ಪ್ರಯತ್ನಕಾರಿ ವಿಚಾರ ಪ್ರಾರಂಭದಲ್ಲಿ ಸ್ವಲ್ಪ ಆದಾಯ ಪ್ರಯತ್ನಗಳು ಲಭಿಸುತ್ತೆ. ಆನಂತರ ಸ್ವಲ್ಪ ಖರ್ಚಿನ ಪ್ರಯತ್ನಗಳು ಕೂಡ ಬರುತ್ತೆ 6ನೇ ತಾರೀಕಿನ ನಂತರ. ಸೊ ಮನೆ ಕಡೆ ಒಳ್ಳೆ ರೀತಿಯ ಒಂದು ಭಾಗ್ಯ ಪ್ರಾಪ್ತಿ ಅಂತೇಳಿ ಹೇಳ್ಬೋದು. ಹಾಗಾಗಿ ಸ್ವಲ್ಪ 12ನೇ ತಾರೀಕುವರೆಗೂ ನಿಮ್ಮ ಮನೆ ಕಡೆ ಸ್ವಲ್ಪ ಏನೋ ಅದೃಷ್ಟ ಬರುವಂಥದ್ದು, ಭಾಗ್ಯಗಳು ಬರುವಂಥದ್ದು, ನಿಮ್ಮ ಆಟ ಸಾಧನೆಗೆ ತಕ್ಕಂಥ ಪ್ರತಿಫಲ ಸಿಗುವಂಥದ್ದಿರುತ್ತೆ. ನಾವು ವಿದ್ಯಾರ್ಥಿಗಳಿಗಂತೂ ತುಂಬ ಉತ್ತಮಪ್ರದ ಒಳ್ಳೆಯ ಒಂದು ಅಭಿವೃದ್ಧಿದಾಯಕವಾದಂಥ ಸ್ಥಾನ, ಒಳ್ಳೆಯ ಯೋಗ ಫಲ ಸಿಗತ್ತೆ. ಈ ತಿಂಗಳಲ್ಲಿ ಯಾರು ಗರ್ಭಿಣಿಯರಿಗೆ ಸಂತಾನ ಆಗತ್ತೆ, ಮಕ್ಕಳಾಗ್ತಾರೆ, ಅವರಿಗೆ ಒಳ್ಳೆಯ ಉತ್ತಮವಾದಂತಹ ಶ್ರೇಷ್ಠವಾದಂತಹ ಘನತೆ, ಗೌರವ, ಸ್ಥಾನಮಾನ ಸಮಾಜದಲ್ಲಿ ಪಡೆಯುವಂತಹ ಮಕ್ಕಳು ಹುಟ್ಟುತ್ತಾರೆ. ಹಾಗಾಗಿ ಒಳ್ಳೆಯ ಸ್ಥಿತಿ ಇದೆ, ಚೆನ್ನಾಗಿದೆ. ನಮ್ಮ ಮಿತ್ರರ ವಿಚಾರ, ಒಂದು ಆನೆಸ್ಟ್ಲಿ ಇರ್ತಕ್ಕಂಥ ಮಿತ್ರರ ಸಹವಾಸ ಅಂತಹ ಅವರು ನಿಮ್ಮ ದೀರ್ಘಕಾಲದಲ್ಲಿ ಇರ್ತಾರೆ. ಮತ್ತು ಸೊ ದಾಂಪತ್ಯ ಸೌಖ್ಯದಲ್ಲಿ ಯಾವುದೇ ರೀತಿ ವೈಪರೀತ್ಯಗಳಿರೋದಿಲ್ಲ. ಸೊ ಉತ್ತಮವಾದಂತಹ ಅನುಕೂಲತೆಗಳಿರುತ್ತೆ. ಆರೋಗ್ಯ ಸ್ಥಿತಿ ಸ್ವಲ್ಪ ತಲೆನೋವು, ತಲೆಭಾರ ಬರುತ್ತೆ, ಹೆಡ್ ಪ್ರೆಷರ್ಸ್ ಬರುತ್ತೆ, ಟೆನ್ಷನ್ಸ್ ಇರುತ್ತೆ ಸಿಂಹರಾಶಿಯವರಿಗೆ. ಸೊ ಯಾವುದಾವುದೋ ಒತ್ತಡಗಳು ಬರುತ್ತೆ, ಯಾವುದಾವುದೋ ಕಮಿಟ್ಮೆಂಟ್ಸ್ ಇರುತ್ತೆ. ಮತ್ತು ಸ್ವಲ್ಪ ಸೊ ಅಂದರೆ ದಾಯಾದಿ ಸಂಬಂಧಿಗಳಲ್ಲಿ ಸ್ವಲ್ಪ ವೈರಾಗ್ಯದಿಂದ ತಲೆನೋವುಗಳು ಜಾಸ್ತಿ ಇರುತ್ತೆ. ಸೊ ಟೆನ್ಷನ್ಗಳು ಬರ್ತಾ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ದುರ್ಗಾದೇವಿ ದರ್ಶನ ಮಾಡಿ, ಅಲ್ಲಿ ನಿಂಬೆಹಣ್ಣಿನ ದೀಪ ಬೆಳಗಿಸಿ, ಆ ಶ್ವಾಸನ ಒಂದು ಅರ್ಧ ಗಂಟೆ 1 ಅವರ್ ನೀವು ಅಲ್ಲಿದ್ದು ನೀವು ಶ್ವಾಸ ತಗೊಂಡ್ರೆ ಈ ಒಂದು ಹೆಡ್ ಪ್ರೆಷರ್ ಆಗಿರಲಿ, ಟೆನ್ಷನ್ ಆಗಿರಲಿ, ಫುಲ್ ರಿಲೀಫ್ ಆಗ್ತೀರಾ. ಭಾಗ್ಯ ಪ್ರಾಪ್ತಿ 12ನೇ ತಾರೀಕುವರೆಗೂ ಅಷ್ಟು ಹಠ ಹಿಡಿದಷ್ಟು ಫಲನ ಪಡಿತೀರಾ. ಅದಕ್ಕೆ 12ನೇ ತಾರೀಕು ಜುಲೈವರೆಗೂ ಒಂದು ಹಠ ಸಾಧನೆ ಮಾಡಿ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ಸಾಧಿಸುವಂತಹದ್ದಿರುತ್ತೆ. ಒಂದು ಸೀರಿಯಸ್ ಆಗಿ ಇನ್ವಾಲ್ವ್ ಆಗಿ ಒಳ್ಳೆಯದಾಗತ್ತೆ. ಆ ನಂತರ ಕೂಡ ಕೆಲಸದಲ್ಲಿ ಸ್ಥಿರವಾದಂತಹ ಅಭಿವೃದ್ಧಿ ನೋಡಿ. 12ರ ನಂತರ ಏನು ಕೆಟ್ಟದಾಗ ಏನಿಲ್ಲ. ಕುಜ ವೃಷಭ ರಾಶಿಗೆ ಸಂಚಾರ ಮಾಡ್ತಾನೆ. ಹಾಗಾಗಿ ನಾವು ಸ್ವಲ್ಪ ವೃತ್ತಿಯಲ್ಲೂ ಕೂಡ ಪಟುತ್ವ, ಒಂದು ಪ್ರಮೋಷನ್ಸ್, ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಇವೆಲ್ಲ ಕೂಡ ಸಿಂಹರಾಶಿಯವ್ರಿಗೆ ಸಿಗತ್ತೆ, ಒಳ್ಳೆಯದಾಗತ್ತೆ. ಇನ್ನು ಒಂದು ಆದಾಯ ಪ್ರಾಪ್ತಿ ವಿಚಾರ ನೋಡಿದ್ರೆ ಪ್ರಾರಂಭದಲ್ಲಿ ಸ್ವಲ್ಪ ಶುಕ್ರ ಯೋಗ ಅಂತೇಳಿ ಹೇಳ್ಬೋದು. ಶುಕ್ರ ಯೋಗ ಅಂತಂದ್ರೆ ಧನ, ಸಂಪತ್ತು, ಐಶ್ವರ್ಯ ಇವೆಲ್ಲ ಕೂಡ ಲಾಭದಾಯಕವಾಗಿ ಸಿಗತ್ತೆ. ಉತ್ತಮ ಫಲ ಇದೆ, ಯಾವುದೇ ರೀತಿ ವೈಪರೀತ್ಯ ಇಲ್ಲ. ಸೊ ಒಳ್ಳೆಯ ರೀತಿ ಕೆಲಸ ಕಾರ್ಯಗಳಿಂದ ಕೂಡ ಲಾಭದಾಯಕವಾಗಿದೆ. 6ನೇ ತಾರೀಕುವರೆಗೂ ಒಂದು ರೀತಿ ಫಲ, 16ವರೆಗೂ ಕೂಡ ಇನ್ನೊಂದು ರೀತಿಯಲ್ಲಿ ಕೆಲಸ ಕಾರ್ಯಗಳಲ್ಲಿ ಆದಾಯಪ್ರದ ಅನುಕೂಲತೆಗಳು ಲಭಿಸುತ್ತೆ. ಕೊನೆಯದಾಗಿ 6ನೇ ತಾರೀಕಿನ ನಂತರ ಮತ್ತು 16ರ ನಂತರ ಒಳ್ಳೆ ಕೆಲಸ ಕಾರ್ಯಗಳಿಗೋಸ್ಕರ ಖರ್ಚುಗಳು ಮಾಡ್ತೀರಾ, ಯೋಚನೆ ಮಾಡ್ತೀರಾ. ಯಾವುದೇ ಅನವಶ್ಯಕವಾಗಿ ವೇಸ್ಟ್ ಆಗಿ ದುಂದುವೆಚ್ಚ ಮಾಡಿದಿರಾ ಉಪಯೋಗಕ್ಕೆ ಬರುವಂಥದ್ದು, ನಿಮಗೆ ಲಾಂಗ್ ಟರ್ಮಲ್ಲಿ ಮನೆಗೆ, ನಿಮಗೆ, ನಿಮ್ಮ ಕುಟುಂಬಕ್ಕೆ ಹೆಲ್ಪ್ ಆಗುವಂತಹ ವಸ್ತುಗಳನ್ನು ತಗೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಶುಭದಾಯಕವಾದ ಫಲ, ಯಾವುದೇ ವೈಪರೀತ್ಯ ಇರೋದಿಲ್ಲ. ಸೊ ಹಾಗಾಗಿ ಸ್ವಲ್ಪ ಆರೋಗ್ಯ ವೈಪರೀತ್ಯಕ್ಕೆ ದುರ್ಗಾದೇವಿ ದರ್ಶನ ಮಾಡಿ ಖಂಡಿತವಾಗಿಯೂ. ಅದು ಬಿಟ್ಟರೆ ಬೇರೆ ಇನ್ಯಾವುದೇ ರೀತಿ ದೋಷಗಳು ಸಿಂಹರಾಶಿಯವರಿಗೆ ಇಲ್ಲ. ಎಲ್ರಿಗೂ ಕೂಡ ಶುಭವಾಗಲಿ. ಭಗವಂತ ನಿಮ್ಮೆಲ್ರಿಗೂ ಕೂಡ ಆಯುಷ್ಯ, ಆರೋಗ್ಯ, ಐಶ್ವರ್ಯ ಕೊಳ್ಳಿ ಅಂತ ಪ್ರಾರ್ಥನೆ ಮಾಡ್ತಾ ಎಲ್ರಿಗೂ ಕೂಡ ಶುಭವಾಗಲಿ. ನಮಸ್ಕಾರ.